ಬರೀ 60 ಕಿಲೋಮೀಟರ್ ಮಾತ್ರ ಅಂತ ಅವಕಾಶವನ್ನು ಅವರ ಕಟ್ಟುನಿಟ್ಟುಗಳನ್ನು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ 100 ಕಿಲೋಮೀಟರ್ ದೂರದಿಂದನೇ ಇವತ್ತು ಬರ್ತಿದ್ದಾರೆ. ಅಂದ್ರೆ ಬ್ರೋ ಜಾಸ್ತಿ ಹೆಣ್ಮಕ್ಳಿಗೆ ಏನು ಕೊಟ್ಟಾರೋ ಅದೇ ಫೆಸಿಲಿಟಿ ನಮಗೂ ಕೊಡಬೇಕು. ಈಗ ಆಟೋಮೆಟಿಕ್ಲಿ ಅವ್ರು ಕಟ್ಕೊಂಡ್ 1050 ಅದೇ ಬದಲು ವಿದ್ಯಾರ್ಥಿಗಳಿಗೆ ಬೇರೆ ತರ ಅನುಕೂಲ ಮಾಡ್ಬೋದಾಗಿತ್ತು. ಬರೀ ಅಂದ್ರೆ 100 ಕಿಲೋಮೀಟರ್ ಫ್ರೀ ಬಸ್ ಮಾಡಿರೋದ್ರಿಂದ ಬಸ್ಸಲ್ಲಿ ಓಡಾಡಕ್ಕೂ ಭಯ ಆಗ್ತಿದೆ. ಯಾರಾದ್ರೂ ಜೊತೆಲಿದ್ರೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು. ದೂರ ಅಂತಂದ್ರೆ ದೂರ ಟ್ರಾವೆಲ್ ಮಾಡೋದ್ರಿಂದ KSRTC ಇದು ಸೇಫ್ಟಿ ಇರುತ್ತೆ ಅಂತ ಓಡಾಡ್ತೀವಿ. ಆದ್ರೆ ಇವಾಗ ಅದನ್ನ ಫ್ರೀ ಮಾಡಿಬಿಟ್ಟು ಅದ್ರಲ್ಲಿ ಓಡಾಡೋಕ್ಕೂ ಭಯ. ಈಗ 60 ಕಿಲೋಮೀಟರ್ ಲಿಮಿಟ್ ಇಟ್ಟರೆ ನಾವು ಚಿಕ್ಕನಾಯಕನಹಳ್ಳಿಯಿಂದ ಬರೋದು ಮತ್ತು ನಮ್ಗೆ ಅಲ್ಲಿಂದ ಬರೋಕ್ಕೆ ಕರ್ನಾಟಕದಲ್ಲಿ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಆದಮೇಲೆ ಕರ್ನಾಟಕ ಸರ್ಕಾರದಿಂದ ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ಇಷ್ಟು ದಿನ ಏನು ಮಹಿಳೆಯರಿಗೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಬಸ್ ಫ್ರೀ ಇತ್ತು, ಇದೀಗ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿ ಬಸ್ ಪಾಸನ್ನು ನೀಡಬೇಕು ಅನ್ನೋಂಥ ಮಹತ್ವದ ಆದೇಶವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೊರಡಿಸಿರುವಂಥದ್ದು. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಇದು ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅನ್ನೋದ ವಿದ್ಯಾರ್ಥಿಗಳಿಂದ ಕೇಳ್ತಾ ಹೋಗೋಣ ಬನ್ನಿ ಸರ್. ಈಗ ಮೊದಲನೇದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ನಿಲುವೇನು ಅಂತ? ಮೊದಲನೇದಾಗಿ ನನ್ನ ಹೆಸರು ಗೋವಿಂದರಾಜು ಅಂತ. ಏನು ಇವತ್ತು DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಉಚಿತವಾಗಿ ನೀಡ್ತಿದ್ದಾರೆ. ಅದನ್ನು ABVP ಇವತ್ತು ಸ್ವಾಗತಿಸುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಸ್ವಾಗತಿಸ್ತಿದ್ದಾರೆ. ಇವತ್ತು ಅದೇ ರೀತಿಯ ವಿದ್ಯಾರ್ಥಿಗಳಿಗೆ ಬರೀ 60 ಕಿಲೋಮೀಟರ್ ಮಾತ್ರ ಅಂತ ಅವಕಾಶವನ್ನು ಅವರ ಕಟ್ಟುನಿಟ್ಟುಗಳನ್ನು ಅವರ ರೂಲ್ಸ್ಗಳನ್ನು ಹಾಕಿ ಇವತ್ತು ಬಸ್ ಪಾಸನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಆದ್ದರಿಂದ 60 ಕಿಲೋಮೀಟರ್ಗಿಂತ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ 100 ಕಿಲೋಮೀಟರ್ ದೂರದಿಂದನೇ ಇವತ್ತು ಬರ್ತಿದ್ದಾರೆ. ಉದಾಹರಣೆಗೆ ನಮ್ಮ ಫ್ರೆಂಡ್ಸ್ಗಳು ಇರ್ಬೋದು, ಆ ಫ್ರೆಂಡ್ಸ್ಗಳು 100 ಕಿಲೋಮೀಟರ್ ದೂರದಿಂದ ಬರ್ತಿದ್ದಾರೆ. 60 ಕಿಲೋಮೀಟರ್ ಎಷ್ಟಿದೆಯೋ ಅಷ್ಟು ಮಾತ್ರ ಅಮೌಂಟನ್ನು ಪೇ ಮಾಡಿ ಅದಕ್ಕೆ ಅಲ್ಲಿದ್ದ 60 ಕಿಲೋಮೀಟರ್ ಇದ್ದು ಪಾಸ್ ಮಾಡ್ಸ್ಕೊಂಡು ಬರ್ತಿದ್ದಾರೆ. ಆ ಕಟ್ಟುನಿಟ್ಟುಗಳನ್ನು ತೆಗೆದುಹಾಕ್ಬಿಟ್ಟು ವಿದ್ಯಾರ್ಥಿಗಳಿಗೆ ID ಕಾರ್ಡ್, ಇವಾಗ ಏನು ಬಸ್ ಪಾಸ್ನ ವಿತರಣೆಯನ್ನು ಮಾಡ್ತಿದ್ರು ಅದೇ ಪಾಸ್ನ ವಿತರಣೆ ಬದಲು ಐ ಡಿ ಕಾರ್ಡ್ ತೋರಿಸಿ ಅದರ ಸುಲಭ ರೀತಿಯಲ್ಲಿ ವಿದ್ಯಾರ್ಥಿಗಳು ಬರುವಂಥ ಸುಲಭ ಅವಕಾಶವನ್ನು ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಕೊಂಡು ನೋಡಿ. ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ಅಧಿಕಾರಿಗೆ ಬಂದುಬಿಟ್ಟು ಒಂದೊಳ್ಳೆ ಕೆಲಸ ಮಾಡ್ತಾವ್ರೆ. ಸ್ಟೂಡೆಂಟ್ಗೆ ಒಂದು ಒಳ್ಳೆ ವಿದ್ಯಾರ್ಥಿ ಪಾಸ್ ಕೊಡ್ತಾವ್ರೆ. ಆ ಪಾಸು ಕೊಡೋದನ್ನು 60 ಕಿಲೋಮೀಟ್ರ್ ಬಿಟ್ಟು ಸ್ಟೂಡೆಂಟ್ಗೆ ಎಲ್ಲಿ ಬೇಕಂದ್ರೆ ಓಡಾಡೋ ಥರ ಮಾಡಬೇಕು. ಮತ್ತು ಸ್ಟೂಡೆಂಟ್ಗೆ ಈಗ 60 ಕಿಲೋಮೀಟ್ರ್ ಅಂತ ಇದೆ, ಬಟ್ ಆದರೆ ಬೇರೆ ಕಡೆಯವರಿಂದ ಒಂದು 100-200 ಕಿಲೋಮೀಟ್ರಿಂದ ಬರ್ತಾ ಇರ್ತಾರೆ. ಮತ್ತು 100ಗೆ ಮಾತ್ರ ತೊಗೊಬೇಕು ಮತ್ತು ಆ ಕಡೆ ಟಿಕೆಟ್ ತೊಗೊಬೇಕು. ಆ ಥರ ತೊಂದರೆ ಆಗ್ದಲೇ ಒಂದು 200 ಕಿಲೋಮೀಟ್ರ್ವರೆಗೂ ಇಟ್ಟರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸ್ಟೂಡೆಂಟ್ ಎಲ್ರಿಗೂ ಎಜುಕೇಷನ್ ಬಗ್ಗೆ ತುಂಬ ಅವೇರ್ನೆಸ್ ಮೂಡುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅರ್ಜಿ ಹಾಕಿ ಪಾಸನ್ನು ತಗೊಬೇಕು. ಅರ್ಜಿ ಹಾಕೋದಕ್ಕಿಂತ ಸ್ಟೂಡೆಂಟ್ ವಿದ್ಯಾರ್ಥಿ ಪಾಸ್ ಇದ್ದರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆಗಿದ್ದಂಥವ್ರು ಸಿದ್ದರಾಮಯ್ಯನವರು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ರು. ಬಸ್ಸಲ್ಲಿ ಎಲ್ಲೇ ಹೋಗ್ರಿ ಗಂಡು ಮಕ್ಕಳಿಗೆ ಹತ್ತಿದ್ರು ಅವರೇ ಇರೋರು, ಒಂಚೂರು ಟಚ್ ಆದರೂ ಬಯೋರು ಬ್ರೋ. ಸ್ಟೂಡೆಂಟ್ ಆಗಲಿ ಯಾರೇ ಹತ್ತಿದ್ರು ಬರೀ ಹೆಣ್ಮಕ್ಳು ಇರೋರು, ಯಾಕಂದರೆ ಫ್ರೀ ಕೊಟ್ಟಿರೋದು. ಈಗ DK ಶಿವಕುಮಾರ್ ಬಂದು ಎಲ್ಲ ಸ್ಟೂಡೆಂಟ್ಗಳಿಗೆ ಫ್ರೀ ಮಾಡೋರೆ. ಇವಾಗ ಅನುಕೂಲ. ಇನ್ನೊಂದು ಹುಡುಗರು ಬರೀ ಎಜುಕೇಷನ್ ಪರ್ಪಸ್ಸು ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಬಟ್ ಅವಾಗ ಹೆಣ್ಮಕ್ಳು ಬರೀ ಅವ್ರೆ ಎಲ್ಲೋದ್ರು ಅವರೇ ಬಸ್ಸಲ್ಲಿ ಪೂರ್ತಿ. ಹಾಗಾಗಿ ಒಳ್ಳೆ ಇದು ಮಾಡೋರು DK ಶಿವಕುಮಾರ್. ಈಗ 60 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. 60 ಕಿಲೋಮೀಟರ್ ಕೊಟ್ಟರೆ ಅನುಕೂಲ ಆಗುತ್ತಾ? ಅಂದರೆ ಬ್ರೋ ಜಾಸ್ತಿ ಹೆಣ್ಮಕ್ಳಿಗೆ ಏನು ಕೊಟ್ಟಾರೋ ಅದೇ ಫೆಸಿಲಿಟಿ ನಮಗೂ ಕೊಡಬೇಕು. ಯಾಕಂದರೆ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡಬಾರ್ದು. ಆ ಸ್ಟೂಡೆಂಟ್ಸ್ಗೆ ಉಚಿತ ಬಸ್ ಪಾಸ್ ಕೊಡೋದು ಒಳ್ಳೆಯದೇ. ಬಟ್ ಏನು ಅಂತಂದರೆ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ತೋರಿಸಿ ಓಡಾಡೋದು ಅದು ಸ್ವಲ್ಪ ನಮ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಎಲ್ಲರಿಗೂ ಹಂಗನಾಗಿದ್ರೆ ಸ್ಟೂಡೆಂಟ್ಸೇ ಬೇಕಾದ್ರೆ ID ಕಾರ್ಡ್ ತೋರಿಸಿ ಓಡೋವಂಥ ಪರಿಸ್ಥಿತಿ ಬೇಕಾದ್ರೆ ಅಂದರೆ ಓಕೆ. ಯಾವುದೇ ಕಾರಣಕ್ಕೂ ಹುಡುಗರಿಗೆ ಒಂದು ವರ್ಷದ ಬಸ್ ಪಾಸ್ ಏನೋ ಅದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಈಗ ಆಟೋಮೆಟಿಕ್ಲಿ ಅವ್ರು ಕಟ್ಕೊಂಡ್ 1050 ಅದೇ ಬದಲು ವಿದ್ಯಾರ್ಥಿಗಳಿಗೆ ಬೇರೆ ಥರ ಅನುಕೂಲ ಮಾಡ್ಬೋದಾಗಿತ್ತು. ಈಗ ಎಕ್ಸಾಕ್ಟಾಗಿ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ವಿದ್ಯಾರ್ಥಿಗಳು ಕಾಲೇಜು ಪ್ರವಾಸ ಅಂತ ಇರೋದು, ಅದಕ್ಕೆ ಅಂತಲೇ ಸಪ್ರೇಟ್ಗಳು ಅವರು ಅಂದರೆ ಎಜುಕೇಷನಿಗೆ ಪರ್ಪಸ್ಗೋಸ್ಕರ ಹೊರಗಡೆ ಹೋಗ್ತಾರೆ. ಅದರದ್ದೇ ಕೂಡ ತುಂಬ ಜಾಸ್ತಿ ಅಮೌಂಟ್ ಇರುತ್ತೆ. ಮತ್ತು ವಿದ್ಯಾರ್ಥಿಗಳು ಅಂದರೆ ಕಾಲೇಜಲ್ಲಿ ಕಟ್ತಕ್ಕಂಥ ಫೀಸ್ಗಳು ಜಾಸ್ತಿ ಆಗ್ತವೆ. ಇದರಲ್ಲಿ ಬೇಕಾದ್ರೆ ಕಮ್ಮಿ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅಂದರೆ ಆರ್ಥಿಕವಾಗಿ ತುಂಬ ಅನುಕೂಲ ಆಗೋದು. ಅದು ಬಿಕಾಸ್ ಆಗಿ ಯಾವುದೋ ಅಂದರೆ ರೂರಲ್ ಬ್ಯಾಕ್ಗ್ರೌಂಡ್ ಇರೋದು. ಅಂದರೆ ಈಗ 1050 ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಟ್ಟಾರಲ್ವಾ, ಅದೇನು ಹುಡುಗರಿಗೆ ಯಾವುದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಇದು ಜೊತೆಗೆ ಅವರು ಯಾವುದೇ ಎಕ್ಸಾಕ್ಟಾಗಿ ಇಂಥ ಪರ್ಪಸಲ್ಲೇ ಅಂದರೆ ಇದೇ ರೂಟಲ್ಲಿ ಓಡಾಡಬೇಕು ಅಂತ ಕೂಡ ಬಿಟ್ಟಿಲ್ಲ. ಅದೇನು ಯಾವ ರೀತಿ ಮಾಡ್ತಾರೋ ಅದು ಗೊತ್ತಿಲ್ಲ. ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಎಜುಕೇಷನಲ್ಲಿ ಅಮೌಂಟ್ ಕಮ್ಮಿ ಮಾಡಿದ್ರೆ ಕಮ್ಮಿ. ಈಗ ಫೀಸ್ ಬರ್ತಾ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ತಾಯಿಲ್ಲ. ಹಾಗೆ ನೋಡ್ಕೊಳ್ಳೋದಾದರೆ ಇದೇನು ಎಫೆಕ್ಟಿವ್ ಆಗಿ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಇಂಪ್ಯಾಕ್ಟ್ ಆಗೋಲ್ಲ. ಅಂದರೆ ಅವ್ರ ಎಜುಕೇಷನಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ಏನೂ ಆಗೋಲ್ಲ. 1500, 1050 ಇಲ್ಲ 150 ಈ ಪಾಸ್ಗಳೇನು ಎಫೆಕ್ಟಿವ್ ಆಗಿ ಇದಿರಲ್ಲ. ಅದಕ್ಕೋಸ್ಕರ ಬೇರೆ ಥರ ಇವರು ಅನುಕೂಲ ಮಾಡಿಕೊಡ್ಬೋದಾಯಿತು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡೋ ವಿಚಾರ ತುಂಬ ಒಳ್ಳೆಯ ವಿಚಾರ ಆಗಿದೆ. ಗ್ರಾಮೀಣ
ಪ್ರದೇಶದಿಂದ ಬರೋ ಹುಡುಗರು ತುಂಬ ಜನ ಇದ್ದಾರೆ ಸ್ಟೂಡೆಂಟ್ಸು. ಈಗ ಹುಡುಗಿರಿಗೆ ಲೇಡೀಸ್ಗೆ ಫ್ರೀ ಇತ್ತು, ಸೊ ಹುಡುಗರು ಎಲ್ಲ ಬಸ್ ಪಾಸಲ್ಲಿ ಓಡಾಡ್ತಾಯಿದ್ರು. ಈಗ ಹುಡುಗರಿಗೂ ಫ್ರೀ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ ಗ್ರಾಮೀಣ. ಮತ್ತು ಒಂದು ಕಡೆ ಖುಷಿನೂ ಆಗುತ್ತೆ, ಇನ್ನೊಂದು ಕಡೆ ದುಃಖನೂ ಆಗುತ್ತೆ. ದುಃಖದ ಯಾವ ವಿಚಾರ ಅಂತಂದರೆ ಕರೆಕ್ಟಾಗಿ ಬಸ್ಗಳಿಲ್ಲ, ಬಸ್ ಪ್ರಾಬ್ಲಮ್ಸ್ ಇದೆ. ಸ್ವಲ್ಪ ಬಸ್ ಪ್ರಾಬ್ಲಮ್ಸು ನೋಡಿಕೊಂಡು ಮತ್ತು ಊರಿಂದ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದರು. ಬಸ್ ಸ್ಟ್ಯಾಂಡಿಂದ ಯೂನಿವರ್ಸಿಟಿಗೆ ಬರೋಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಲೋಕಲ್ ಬಸ್ ಆಗ್ತಾಯಿಲ್ಲ, ಅದು ತುಂಬ ಪ್ರಾಬ್ಲಮ್. ಅದೊಂದು ಕ್ಲಿಯರ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಮಾಡೋದು ತುಂಬ ಅದು ಒಳ್ಳೆಯ ಕೆಲಸ ಆಯಿತು. ಯಾಕೆಂದರೆ ಅದು ಬಸ್ ಪಾಸು ಮಾಡಿಸೋದಿರಲಿ, ರಿನ್ಯೂವಲ್ ಇರಲಿ, ತುಂಬ ಅದು ಕಷ್ಟ ಆಗೋದು, ಆರ್ಥಿಕವಾಗಿ ಹೊರೆ ಆಗೋದು. ಸಣ್ಣ ಸಣ್ಣ ವಿಚಾರಗಳು ತುಂಬ ಅದು ಅನುಕೂಲ ಆಗೋಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಸ್ವಲ್ಪ ಬಸ್ಗಳದ್ದು ವಿಚಾರ ಸ್ವಲ್ಪ ಸಾರ್ಟ್ ಔಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಕ್ರಮ ತಗೊಂಡ್ರೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಉಚಿತವಾಗಿ ಬಸ್ ಪಾಸ್ ನೀಡೋದೇನೆ ಒಳ್ಳೆಯದು. ಆದರೆ ಇದು ಮೊದಲಿಗೆ ಫ್ರೀ ಬಸ್ ಎಲ್ಲ ಮಾಡಿದಾರಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಥರ ಕೊಟ್ಟರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಫ್ರೀ ಬಸ್ ಮಾಡಿರೋದ್ರಿಂದ ಬಸ್ಸಲ್ಲಿ ಓಡಾಡೋಕ್ಕೂ ಭಯ ಆಗ್ತಿದೆ. ಫ್ರೀ ಮಾಡಿಬಿಟ್ಟು ಏನು ಮಾಡಿದ್ದಾನೆ ಅಂತಂದರೆ, ನಮ್ಮದು ನಾರ್ತ್ ಕರ್ನಾಟಕ ಬಾಗಲಕೋಟೆಗೆಲ್ಲ ಹೋಗಬೇಕು ಅಂದರೆ ಟ್ರೈನಲ್ಲೆಲ್ಲ ಹೋಗ್ತಿದ್ವಿ. ಫಸ್ಟು ಯಾರಾದರೂ ಜೊತೆಲಿದ್ದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು. ದೂರ ಟ್ರಾವೆಲ್ ಮಾಡೋದ್ರಿಂದ KSRTC ಇದು ಸೇಫ್ಟಿ ಇರುತ್ತೆ ಅಂತ ಓಡಾಡ್ತೀವಿ. ಆದರೆ ಇವಾಗ ಅದನ್ನು ಫ್ರೀ ಮಾಡಿಬಿಟ್ಟು ಅದರಲ್ಲಿ ಓಡಾಡೋಕ್ಕೂ ಭಯ ಪಡಿಸ್ಬಿಟ್ಟಿದ್ದಾನೆ. ಆ ಥರ ಎಲ್ಲ ಮಾಡಬಾರ್ದಿತ್ತು. ಇನ್ನು ವಿದ್ಯಾರ್ಥಿಗಳಿಗೋಸ್ಕರ ಹಿಂಗೆ ಫ್ರೀ ಏನಾದರೂ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಅಲ್ಲ, ಈಗ ಅದರಲ್ಲೂ ಕೂಡ ಅರ್ಜಿ ಹಾಕಿ ತಗೋಬೇಕು, ಇದರಲ್ಲಿ ಇಷ್ಟೇ ಕಿಲೋಮೀಟರ್ಗೆ ಲಿಮಿಟ್ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹಾಗೆಲ್ಲ ಮಾಡಬಾರ್ದಿತ್ತು. ವಿದ್ಯಾರ್ಥಿಗಳು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ದಂಗೆ ಏನಾದರೂ ಇನ್ನೂ ಹೆಲ್ಪ್ ಮಾಡಿದ್ರೆ ನಡೀತಿತ್ತು. ಆದರೆ ಈ ರೀತಿ ಎಲ್ಲ ಇಷ್ಟೇ ಕಿಲೋಮೀಟ್ರು ಅಂತ ಸೀಮಿತ ಎಲ್ಲ ಇಡಬಾರ್ದಿತ್ತು. ಯಾಕಂದರೆ ಇವಾಗ ಮಾಸ್ಟರ್ಸ್ ಮಾಡ್ತಿರೋ ಸ್ಟೂಡೆಂಟ್ಸಿಗೆ ಅಂದರೆ MSWದವರಿಗೆ ಎಲ್ಲ ಫೀಲ್ಡ್ ವರ್ಕಿಗೆ ಹೋಗೋಕ್ಕೆಲ್ಲ ದೂರನೂ ಹಾಕಿರ್ತಾರಲ್ಲ, ಇಷ್ಟೇ ಅಂತ ಲಿಮಿಟೇಷನ್ಸ್ ಇದ್ದರೆ ಮತ್ತೆ ಅವ್ರು ತಮ್ಮ ಸ್ವಂತದ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ಥರ ಎಲ್ಲ ಲಿಮಿಟೇಷನ್ಸ್ ಹಾಕೋದು ತಪ್ಪು ಅಂತ ಅನಿಸುತ್ತೆ. ಅಂದರೆ ಫಸ್ಟ್ ಬರೀ ಹುಡುಗಿರಿಗೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಬಸ್ಸಿಗೆ ಓಡಾಡೋದು ಪ್ರಾಬ್ಲಮ್ ಆಗ್ತಿತ್ತು. ಬರೀ ಅವರೇ ತುಂಬ್ಕತ್ತಿದ್ರು. ಆಮೇಲೆ ಕೆಲವು ಬಾಯ್ಸ್ಗಳಿಗೆಲ್ಲ ಕಾಲೇಜ್ಗಳಿಗೆ ಬರೋಕ್ಕಾಗ್ತಿರಲಿಲ್ಲ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರಿಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಬಸ್ ಪಾಸ್ಗೆಲ್ಲ ಅಮೌಂಟ್ ಕಟ್ಟಿ ಮತ್ತೆ ಅದು ಪಾಸ್ ಕ್ಲೋಸ್ ಆದಮೇಲೆ ಮತ್ತೆ ಪಾಸ್ ಮಾಡಿಸೋದು, ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ಫ್ರೀ ಮಾಡಿರೋದ್ರಿಂದ ಸ್ಟೂಡೆಂಟ್ಗಳು ಆರಾಮಾಗಿ ಓಡಾಡ್ಬೋದು. ಈಗ 60 ಕಿಲೋಮೀಟರ್ ಲಿಮಿಟ್ ಇಟ್ಟರೆ ನಾವು ಚಿಕ್ಕನಾಯಕನಹಳ್ಳಿಯಿಂದ ಬರೋದು, ಮತ್ತು ನಮ್ಗೆ ಅಲ್ಲಿಂದ ಬರೋಕ್ಕೆ ದೂರ ಆಗುತ್ತೆ. ಇವಾಗ ಫ್ರೀ ಬಸ್ ಮಾಡಿದ್ದಾರೆ ಅಂದಮೇಲೆ ಸ್ಟೂಡೆಂಟಿಗೆ ಲಿಮಿಟೇಷನ್ ಎಲ್ಲ ಇಡಬಾರ್ದು. ಅವ್ರ ID ಕಾರ್ಡ್ ಪ್ರೂಫ್ ಇರುತ್ತಲ್ವ, ಅದ್ರ ಮೇಲೆ ಫ್ರೀ ಮಾಡ್ಬೋದಲ್ಲ. ಒಳ್ಳೆ ಆದೇಶನೇ ಇದೆ. ಇವಾಗ ಸ್ಟೂಡೆಂಟ್ಗಳಿಗೆಲ್ಲ ಫಸ್ಟ್ ಕಷ್ಟ ಆಗ್ತಿತ್ತು, ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಆಗೋದು ಅವ್ರಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ. ಇವಾಗ ಇದರಿಂದ ಬಡತನದಿಂದ ಬರೋಂಥ ಮಕ್ಕಳಿಗೆಲ್ಲ ಅನುಕೂಲ ಆಗ್ತೈತೆ. ಅವರು ಫ್ರೀ ಮಾಡ್ತಾ ಇರೋದು ಒಳ್ಳೆಯದೇ. ಬಟ್ ವಿದ್ಯಾರ್ಥಿಗಳು ಏನು ಎಜುಕೇಷನ್ ಪರ್ಪಸ್ಸು ಕಾಲೇಜ್ ಕಡೆಯಿಂದ ಹೋಗ್ತಿದ್ದಾರೆ ಅಂತಂದರೆ ಅವರಿಗೆ ಬರೀ 60 ಕಿಲೋಮೀಟರ್ಸ್ ಮಾತ್ರ ಸೀಮಿತ ಮಾಡ್ತಿದ್ದಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕಿಂತ ಅವರು ಎಲ್ಲೇ ಸ್ಟೇಟ್ ಪೂರ್ತಿ ಎಲ್ಲೇ ಓಡಾಡಿದ್ರು ಫ್ರೀಯಾಗಿ ಕೊಡಬೇಕು. ಇದು ನಮ್ಮ ಒಪಿನಿಯನ್. ಅವರು ಈಗ ಅರ್ಜಿ ಹಾಕಿ ಬಸ್ ಪಾಸ್ ಅನ್ನು ತಗೊಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳಿಗಾದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಿಡ್ತಾರೆ. ಈಗ ಸ್ಟೂಡೆಂಟ್ಸಿಗೆ ಈ ಥರ ಎಲ್ಲ ಒಂದು ಕಡೆ ಇದಾಗ್ತಿದೆಯಾ ಅಂತ? ಹೌದು ಅಂತಲೇ ಹೇಳ್ತೀನಿ. ಯಾಕಂದರೆ ಗರ್ಲ್ಸಿಗೆ ಬಾಯ್ಸಿಗೆ ಅಂತ ಪಾರ್ಶಾಲಿಟಿ ಮಾಡ್ದಂಗೆ ಆಗುತ್ತೆ ಇಲ್ಲಿ. ಯಾಕಂದರೆ ಅವರು ನಾವು ಅಂದರೆ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಬಿಟ್ಬಿಡ್ತಾರೆ. ಇವರು ಪಾಪ ಅರ್ಜಿ ಹಾಕ್ಕೊಂಡು ಅದೆಲ್ಲೆಲ್ಲಿಗೆ ಹೋಗಬೇಕು ಪ್ರೋಸೆಸ್ಗೆಲ್ಲ ಓಡಾಡೋದ್ರಲ್ಲೇ ಟೈಮ್ ಕಳೆದೋಗುತ್ತೆ. ಸೊ ಇವ್ರಿಗೂ ಅದೇ ಥರ ಏನಾದರೂ ID ತೋರಿಸಿದ್ರೆ ಬಿಡೋ ಥರ ಇರ್ಬೋದು. ಈಗೇನು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಬೇಕು ಅನ್ನುವಂಥದ್ದು ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. ಅದನ್ನು ಎಲ್ಲ ವಿದ್ಯಾರ್ಥಿಗಳು ಸ್ವಾಗತವನ್ನು ಮಾಡ್ತಾರೆ. ಈ ವಿದ್ಯಾರ್ಥಿ ಬಸ್ ಪಾಸ್ ಏನಿದೆ ಅದನ್ನು ಯಾವ ರೀತಿ ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಓಡಾಡ್ತಾರೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಅವರ ಕಾಲೇಜಿನ ಒಂದು ID ಕಾರ್ಡನ್ನು ಬಳಸಿ ಓಡಾಡುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಒಂದು ಒಳ್ಳೆಯ ನಿರ್ಣಯ ಅಂತ ಹೇಳ್ಬೋದು. ಇದು ತುಂಬ ಅನುಕೂಲ ಆಗಿದೆ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ತಮ್ಮ ಹಳ್ಳಿಗಳಿಂದ ನಗರಕ್ಕೆ ಬಂದು ಓದ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ತುಂಬ ಅನುಕೂಲ ಆಗ್ತದೆ ಅಂತ ನಾವು ಅಭಿಪ್ರಾಯವನ್ನು ತಿಳಿಸ್ತೀವಿ. ಇದು ಬಸ್ ಫ್ರೀ ಬಿಟ್ಟಿರೋದೆಲ್ಲ ಒಳ್ಳೆಯದೇ. ಬಟ್ ನಮ್ಮ ಸೈಡ್ ಏನಪ್ಪ ಅಂದರೆ ಬಸ್ಗಳೇ ಇಲ್ಲ, 1.5 ಗಂಟೆ ಆದರೂ ಕಾಯಬೇಕಾಗುತ್ತೆ. ಮತ್ತು ಇವಾಗ ಮಧುಗಿರಿಂದ ಡೈರೆಕ್ಟ್ ಪಾವಗಡ ಹೋಗೋ ಗಾಡಿ ಆದರೆ ಕೊರಟಗೆರೆ ಮಧುಗಿರಿ ನಿಲ್ಲಿಸುತ್ತೆ. ಅದ್ರ ಮಧ್ಯದಾಗಿರುವಂಥ ಹಳ್ಳಿಗಳಿಗೆ ಯಾರೂ ನಿಲ್ಲಿಸೋದಿಲ್ಲ ಬಸ್ಗಳು. ಮತ್ತು ಸಿಟಿ ಬಸ್ಗಳು ಟೈಮಿಂಗ್ಸ್ ಇಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಓಡಾಡ್ತಾರೆ. ನಮಗೆ ಯಾರು 8 ಗಂಟೆ ಆದ್ರೂ ಅವ್ರಿಗೆ ಮಧ್ಯದಲ್ಲಿ ಮಹಿಳೆ ಮಕ್ಕಳು ಯಾರನ್ನ ನಿಲ್ಲಿಸ್ಬೇಕಂದ್ರೆ ಅವ್ರು ನಿಲ್ಲಿಸೋದಿಲ್ಲ. ಈ ರೀತಿ ತೊಂದರೆ ಎಲ್ಲ ಆಗುತ್ತೆ. ಬಸ್ ಫ್ರೀ ಬಿಟ್ಟಿರೋದೇನು ಒಳ್ಳೆಯದೇ. ಬಟ್ ಬಸ್ಗಳು ಸಂಖ್ಯೆ ಜಾಸ್ತಿ ಮಾಡಬೇಕು ಮತ್ತು ಸ್ಟಾಪ್ಗಳು ಕೊಡಬೇಕು ಮೇಯ್ನು, ಅದೇ ಮೇನು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಒಳ್ಳೆಯದೇ ಅವರು.
ಇದಿಷ್ಟು ನೋಡಿದ್ರಲ್ಲ ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ ಅದು ನಿಜಕ್ಕೂ ಕೂಡ ಸ್ವಾಗತಾರ್ಹ ವಿಷಯ. ಆದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಚೇಂಜ್ ಮಾಡಿ ಈ 60 ಕಿಲೋಮೀಟರ್ ನಿಗದಿ ಏನಿದೆ ಅದನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಈಗ ಮಾಸ್ಟರ್ಸ್ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ ಓಡಾಡಬೇಕಾಗುತ್ತೆ. ಅವರೆಲ್ಲರಿಗೂ ಕೂಡ ಯಾವುದೇ ರೀತಿಯ ಈ ಕಿಲೋಮೀಟರ್ ಮಿತಿಯನ್ನು ಇಡದೆ ರಾಜ್ಯದಲ್ಲಿ ಪೂರ್ತಿ ಓಡಾಡೋದಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಒಳ್ಳೆಯದಾಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.